ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದ ಲಾಂಗ್ ಗೇಮ್. ಇವತ್ತಿನ ಕಾನ್ಸೆಪ್ಟ್ ಏನಂದರೆ ಪೇ ಯುವರ್ ಸೆಲ್ಫ್ ಫಸ್ಟ್. ಅಂದರೆ ನಿನ್ನ ಮೇಲೆ ನೀನು ಫಸ್ಟು ಇನ್ವೆಸ್ಟ್ ಮಾಡ್ಕೋ. ಏನಿದ್ರು ಮೀನಿಂಗು ಏನು, ನಮ್ಮ ಮೇಲೆ ನಾವು ಇನ್ವೆಸ್ಟ್ ಮಾಡೋದು ಅಂದರೆ ಮೀನಿಂಗ್ ಏನಕ್ಕೆ ಇದು ನಮ್ಮ ಜೀವನದಲ್ಲಿ ಇಂಪಾರ್ಟೆಂಟ್ ಆಗುತ್ತೆ, ಮತ್ತು ನಮ್ಮ ಮೇಲೆ ನಾವು ಇನ್ವೆಸ್ಟ್ ಮಾಡ್ಕೊಳ್ಳೋದು ಅಂದರೆ ಯಾವ್ಯಾವ್ದ್ರ ಥರ ಇನ್ವೆಸ್ಟ್ ಮಾಡ್ಕೋಬೇಕು. ಸೊ ಇದನ್ನು ಫಸ್ಟ್ ಮಾಡಬೇಕಾ ಇಲ್ಲ ಇದನ್ನು ನಾವು ಲಾಸ್ಟಲ್ಲಿ ಮಾಡಬೇಕಾ ಅಂತ ಈ ವಿಡಿಯೋದಲ್ಲಿ ತಿಳ್ಕೊತ ಹೋಗೋಣ. ಮೊದಲು ಜೀವನದಲ್ಲಿ ಯಾವಾಗಲೂ ಒಂದು ವಿಷಯನ ನೆನ್ಪಿಟ್ಕೊಳ್ಳಿ, ಸೇವ್ ಫಸ್ಟ್ ಸ್ಪೆಂಡ್ ನೆಕ್ಸ್ಟ್. ಅಂದರೆ ಸೇವಿಂಗ್ಸ್ ಮಾಡೋದು ಮೊದಲನೇ ಆದ್ಯತೆ ಆಗಿರಬೇಕು, ನಾವು ಖರ್ಚು ಮಾಡೋದು ನಮ್ಮ ಎರಡನೇ ಆದ್ಯತೆ ಆಗಿರಬೇಕು. ಸೊ ಯಾವಾಗಲೂ ಮಿಡಲ್ ಕ್ಲಾಸ್ ಜನ ಮತ್ತು ಬಿಲೋ ಮಿಡಲ್ ಕ್ಲಾಸ್ ಪೀಪಲ್ಸ್ ಏನು ಮಾಡ್ತಾರೆ ಅಂದರೆ, ಅವ್ರಿಗೆ ಸ್ಯಾಲ್ರಿ ಬಂದಿದ ತಕ್ಷಣ ಅವರೆಲ್ಲ ಎಕ್ಸ್ಪೆನ್ಸಸ್ನು ಫಸ್ಟು ಡಿವೈಡ್ ಮಾಡಿಬಿಡ್ತಾರೆ. ಅಂದರೆ ಈ ತಿಂಗಳು ನಾನು ಮನೆ ಬಾಡಿಗೆ ಎಷ್ಟು ಕಟ್ಟಬೇಕು, ಈ ತಿಂಗಳು ನಾನು ಕರೆಂಟ್ ಬಿಲ್ ಎಷ್ಟು ಕಟ್ಟಬೇಕು, ಈ ತಿಂಗಳು ನಾನು ರೇಷನ್ ಎಷ್ಟು ತರಬೇಕು, ಮತ್ತು ಈ ತಿಂಗಳಲ್ಲಿ ಬೇರೆ ಖರ್ಚು ಏನು ಬರುತ್ತೆ, ಹೀಗೆ ಎಲ್ಲ ಖರ್ಚನ್ನು ಫಸ್ಟು ಡಿವೈಡ್ ಮಾಡ್ಕೊತಾರೆ. ಕೊನೆಯಲ್ಲಿ ಸೇವ್ ಮಾಡೋದಕ್ಕೆ ಅಂತ ಹೋಗ್ತಾರೆ. ಸೊ ಅವಾಗ ಏನಾಗುತ್ತೆ, ಅವ್ರ ಕೈಲಿರೋ ದುಡ್ಡು ಸಾಲೋದೇ ಇಲ್ಲ. ಅವಾಗ ಏನು ಅನ್ಕೊತಾರೆ, ನಂಗೆ ಸ್ಯಾಲ್ರಿ ಕಮ್ಮಿ ಇದೆ, ಸೊ ನಾನು ಫ್ಯೂಚರಲ್ಲಿ ಸ್ಯಾಲ್ರಿ ಗ್ರೋ ಆದಮೇಲೆ ನಾನು ಸೇವಿಂಗ್ ಸ್ಟಾರ್ಟ್ ಮಾಡ್ತೀನಿ. ಇಲ್ಲ ಈ ತಿಂಗಳಲ್ಲಿ ತುಂಬ ಎಕ್ಸ್ಪೆನ್ಸಸ್ ಇದೆ, ಸೊ ನಾನು ಈ ತಿಂಗಳು ಬಿಟ್ಬಿಡ್ತೀನಿ, ಮುಂದಿನ ತಿಂಗಳಿಂದ ಸೇವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅಂತ ಯೋಚನೆ ಮಾಡಿರ್ತಾರೆ. ಸೊ ನಿಮ್ಮ ಮನೇಲೂ ಇದೇ ಥರ ಆಗಿರ್ಬೋದು. ನೀವು ನಿಮ್ಮ ಪೇರೆಂಟ್ಸ್ನ ಕೇಳಿ, ಅಥವಾ ನೀವೇ ಸಂಬಳ ತೊಗೊಂಡು ದುಡಿತಿದ್ರೆ ನಿಮಗೆ ನೀವೇ ಒಂದ್ಸಲಿ ಅಂದ್ಕೊಳ್ಳಿ, ನೀವು ಯಾವಾಗಲಾದರೂ ಈ ಥರ ಥಿಂಕ್ ಮಾಡಿದ್ದೀರಾ ಅಂತ. ನೀವೇನಾದರೂ ಈ ಥರ ಥಿಂಕ್ ಮಾಡಿದ್ದೀರಾ ಅಂದರೆ ಇವತ್ತಿಂದನೇ ಆ ಥಾಟ್ನ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಫಸ್ಟ್ ಏನೇ ಇದ್ರೂ ಸೇವ್ ಫಸ್ಟ್. ಇವತ್ತಿಂದ ನಿಮಗೆ ಸ್ಯಾಲ್ರಿ ಬಂದಿದ ತಕ್ಷಣ ಫಸ್ಟು ನಿಮ್ಮ ಮೇಲೆ ನೀವು ಇನ್ವೆಸ್ಟ್ ಮಾಡೋದಕ್ಕೆ ಕಲೀರಿ. ಇಲ್ಲಿ ನಿಮ್ಮ ಮೇಲೆ ನೀವು ಇನ್ವೆಸ್ಟ್ ಮಾಡ್ಕೊಳ್ಳೋದು ಅಂದರೆ ಆ್ಯಕ್ಚುಲ್ ಕರೆಕ್ಟ್ ಮೀನಿಂಗ್ ಏನು ಅಂತ ಹೇಳೋಕ್ಕಾದರೆ, ಮೊದಲು ನೀವು ಯಾವ ಥರ ಬಟ್ಟೆ ಹಾಕ್ತಿದ್ದೀರಾ ಅದನ್ನು ನೀವು ಚೇಂಜ್ ಮಾಡ್ಕೊಳ್ಳಿ. ಅಂದರೆ ಕ್ವಾಲಿಟಿ ಬಟ್ಟೆ ತೊಗೊಳ್ಳಿ, ಅಂದರೆ ಬ್ರ್ಯಾಂಡೆಡ್ ಬಟ್ಟೆ ತೊಗೊಳ್ಳಿ ಅಂತ ಅಲ್ಲ. ಸೊ ನೋಡಿಕೊಂಡು ಕ್ವಾಲಿಟಿ ಬಟ್ಟೆನ ತೊಗೊಂಡು ಇನ್ವೆಸ್ಟ್ ಮಾಡಿ. ಆಮೇಲೆ ನೀವು ಫ್ಯೂಚರ್ಗೆ, ನಾನು ಹಳೆ ವಿಡಿಯೋದಲ್ಲಿ ಹೇಳ್ದಂಗೆ 30% ಸೇವ್ ಮಾಡಬೇಕು ಅಂತ ನಾನು ರೂಲ್ ಇಟ್ಕೊಂಡಿದ್ದೀನಿ. ಸೊ ಪ್ರತಿಯೊಬ್ಬರ ಜೀವನದಲ್ಲೂ ಅಷ್ಟೇ ಆಗುತ್ತೆ ಅಂತ ಇಲ್ಲ, ಬಟ್ ಗ್ರ್ಯಾಜುವಲ್ ಆಗಿ ಅದನ್ನು ಇನ್ಕ್ರೀಸ್ ಮಾಡ್ಕೊಂಡು ಹೋಗೋದಕ್ಕೆ ಟ್ರೈ ಮಾಡಿ. ಈ ತಿಂಗಳು 10%, ಮುಂದಿನ ತಿಂಗಳು 11%, 12% ಈ ಥರ ಸೇವ್ ಮಾಡ್ಕೊತಾ ಹೋಗಿ. ಸೊ ಯಾವಾಗಲೂ ಈ ಸೇವಿಂಗ್ಸು ಇನ್ಕ್ರೀಸ್ ಆಗಬೇಕೇ ಹೊರತು ಡಿಕ್ರೀಸ್ ಆಗಬಾರ್ದು. ಆಮೇಲೆ ನಿಮ್ಮ ಮೇಲೆ ನೀವು ಇನ್ವೆಸ್ಟ್ ಮಾಡ್ಕೊಳ್ಳೋ ಅಮೌಂಟಲ್ಲಿ ನೀವು ಅದರಿಂದ ಏನು ಕಲಿತಿದ್ದೀರಾ, ಇಲ್ಲ ನೀವು ಆ ಸೇವಿಂಗ್ಸ್ ಅಮೌಂಟಲ್ಲಿ ಏನಾದರೂ ಅಸೆಟ್ನ ಬೈ ಮಾಡ್ತಿದ್ದೀರಾ, ಇಲ್ಲ ಆ ಅಮೌಂಟಲ್ಲಿ ನೀವೇನಾದರೂ ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರಾ, ಇಲ್ಲ ಯಾವ್ದಾದ್ರು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರಾ. ಸೊ ಇದೆಲ್ಲನೂ ಇನ್ವೆಸ್ಟ್ ಇನ್ ಯುವರ್ ಸೆಲ್ಫ್ ಅಂಡರೇ ಬರುತ್ತೆ. ಏಕೆಂದರೆ ಈಗ ನಿಮ್ಮ ಸ್ಯಾಲ್ರಿ ಬಂದು ಫಸ್ಟ್ ಏನು ಕೆಲಸ ಮಾಡಬೇಕು ಅಂದರೆ, ಯಾವತ್ತೂ ಎಕ್ಸ್ಪೆನ್ಸಸ್ನ ಟ್ರ್ಯಾಕ್ ಮಾಡೋದಕ್ಕೆ ಹೋಗಬೇಡಿ. ಯಾವತ್ತು ನೀವು ಫಸ್ಟ್ ನಿಮ್ಮ ಸೇವಿಂಗ್ಸು ಮತ್ತು ನೀವು ಎಷ್ಟು ಪರ್ಸೆಂಟ್ ಈ ಮಂತ್ ಸೇವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಅದನ್ನು ಫಸ್ಟು ಮಾಡಬೇಡಿ. ಯಾಕೆಂದರೆ ಕೈಯಲ್ಲಿ ಎಷ್ಟೇ ದುಡ್ಡಿದ್ರೂ ಅದು ನಮಗೆ ಸಾಲೋದೇ ಇಲ್ಲ. ಅದ್ರ ಬದಲು ನೀವೇನು ಮಾಡಿ ಅಂದರೆ, ಫಸ್ಟು ನೀವು ಎಲ್ಲೆಲ್ಲಿಗೆ ಎಷ್ಟು ಅಸೆಟ್ನ ಬೈ ಮಾಡೋದಕ್ಕೆ ಇನ್ವೆಸ್ಟ್ ಮಾಡ್ತಿದ್ದೀರಾ, ಇಲ್ಲ ನಿಮ್ಮ ಮೇಲೆ ನೀವು ಯಾವ್ದಾದ್ರು ಹೊಸ ಸ್ಕಿಲ್ಸ್ನ ಕಲಿಯೋದಕ್ಕೆ ಟ್ರೈ ಮಾಡ್ತಿದ್ದೀರಾ ಅಂದರೆ ಆ ಸ್ಕಿಲ್ಸ್ನ ಕಲಿಯೋದಕ್ಕೆ ಏನೇನು ಎಕ್ವಿಪ್ಮೆಂಟ್ಸ್ ಬೇಕೋ ಅದನ್ನು ತಗೊಳ್ಳಿ. ಇಲ್ಲ ನೀವು ಯಾವ್ದಾದ್ರು ಕೋರ್ಸ್ ಜಾಯ್ನ್ ಆಗಬೇಕು ಅಂದರೆ ಆ ಅಮೌಂಟ್ನ ಸೇವ್ ಮಾಡಿ ಆ ಕೋರ್ಸ್ನ ಜಾಯ್ನ್ ಆಗಿ. ಮತ್ತು ಕಲಿತಿರೋ ಸ್ಕಿಲ್ಲು ನಿಮ್ಮ ಫ್ಯೂಚರಲ್ಲಿ ಅರ್ನ್ ಮಾಡುತ್ತಾ, ಇಲ್ಲ ನೀವು ಕಲಿತಿರೋ ಸ್ಕಿಲ್ಸಿಂದ ನಿಮಗೆ ಫ್ಯೂಚರಲ್ಲಿ ಏನಾದರೂ ಗ್ರೋತ್ ಇದೆಯಾ. ಸೊ ಈ ಥರ ಎಲ್ಲ ಯೋಚನೆ ಮಾಡಿ ಫಸ್ಟ್ ನಿಮ್ಮ ಮೇಲೆ ನೀವು ಇನ್ವೆಸ್ಟ್ ಮಾಡಿ. ಸೊ ಫಸ್ಟ್ ನೀವು ಈಗ ಏನು ಸ್ಯಾಲ್ರಿಯಿಂದ 10%, 20%, 30% ನೀವು ಸೇವ್ ಮಾಡ್ತಿರೋ ಆ ಅಮೌಂಟ್ನ ಯಾವುದೇ ಕಾರಣಕ್ಕೂ ಮತ್ತೆ ರಿಟರ್ನ್ ತೊಗೊಳ್ಳೋದಕ್ಕೆ ಟ್ರೈ ಮಾಡಬೇಡಿ. ಅದು ಗ್ರೋ ಆಗೋದಕ್ಕೆ ಟೈಮ್ ಬೇಕಾಗುತ್ತೆ. ಸೊ ಅದನ್ನು ಹಾಗೆ ಬಿಟ್ಬಿಡಿ. ಮಿಕ್ಕಿರೋ ದುಡ್ಡು ಏನು 70% ಇಲ್ಲ 75% ನೀವು ಉಳಿಸ್ಕೊಂಡಿರ್ತೀರೋ ಅದರಲ್ಲೇ ನೀವು ಎಕ್ಸ್ಪೆನ್ಸ್ನ ಟ್ರ್ಯಾಕ್ ಮಾಡಿ, ಅದರಲ್ಲೇ ನಿಮ್ಮ ಡೈಲಿ ನೀಡ್ಸ್ನ ಫುಲ್ಫಿಲ್ ಮಾಡ್ಕೊಳ್ಳಿ. ಸೊ ನಿಮಗೆ ಆ ಟೈಮಲ್ಲಿ ಅಮೌಂಟ್ ಏನಾದರೂ ಸೇವ್ ಆಗಲಿಲ್ಲ ಅಂದರೆ ನೀವು ವಾಂಟ್ಸ್ನ ಬೈ ಮಾಡೋದಕ್ಕೆ ಹೋಗಬೇಡಿ. ಸೊ ನಿಮಗೆ ವಾಂಟ್ಸ್ ಅವಶ್ಯಕತೆ ಇದೆ ಅಂತ ಅಂದ್ಬಿಟ್ಟು ಯಾವತ್ತೂ ನೀವು ಸೇವಿಂಗ್ಸಿಂದ ಅಮೌಂಟ್ನ ತೆಗಿಯೋದಕ್ಕೆ ಹೋಗಲೇಬೇಡಿ. ಸೊ ಇದೊಂದು ಮಿಸ್ಟೇಕ್ ತುಂಬ ಜನ ಮಾಡ್ತಾರೆ. ಏನಂದರೆ ಫಸ್ಟು ಸ್ಟಾರ್ಟಿಂಗಲ್ಲಿ ಸೇವ್ ಮಾಡ್ತಾರೆ, ಆಮೇಲೆ ದುಡ್ಡು ಸಾಲ್ಟೇಜ್ ಆಯಿತು ಅಂದ್ಬಿಟ್ಟು ಆ ಸೇವಿಂಗ್ಸಲ್ಲಿರೋದನ್ನು ತಗೊಂಡ್ಬಿಡ್ತಾರೆ. ಸೊ ಇದನ್ನು ಯಾವತ್ತೂ ಯಾರೂ ಮಾಡೋದಕ್ಕೆ ಹೋಗಬೇಡಿ. ಸಿಂಪಲ್ಲಾಗಿ ಹೇಳಬೇಕು ಅಂದರೆ ಪೂರ್ ಪೀಪಲ್ ಏನು ಮಾಡ್ತಾರೆ ಅಂದರೆ, ಇನ್ಕಮ್ ತೊಗೊತಾರೆ, ಅದನ್ನು ಎಲ್ಲನೂ ಎಕ್ಸ್ಪೆನ್ಸಲ್ಲಿ ಖರ್ಚು ಮಾಡ್ತಾರೆ, ಆಮೇಲೆ ಮಿಕ್ಕಿರೋ ದುಡ್ಡನ್ನ ಸೇವ್ ಮಾಡೋದಕ್ಕೆ ಯೋಚನೆ ಮಾಡ್ತಾರೆ. ಆದರೆ ರಿಚ್ ಪೀಪಲ್ಲು ಯಾವತ್ತೂ ಇನ್ಕಮ್ ಮೇಲೆ ಫೋಕಸ್ ಮಾಡ್ತಾರೆ. ಕೆಲವರು ಅಲ್ಲೇ ಬಿಸ್ನೆಸ್ಸಲ್ಲಾದರೆ ರೀಇನ್ವೆಸ್ಟ್ ಮಾಡ್ತಾರೆ, ಇಲ್ಲ
ಬಂದಿರೋ ಇನ್ಕಮಲ್ಲಿ ಫಸ್ಟ್ ಅವರು ಅಸೆಟ್ನ ಬೈ ಮಾಡೋದಕ್ಕೆ ನೋಡ್ತಾರೆ, ಇಲ್ಲ ಅವರು ಅದನ್ನು ಸೇವಿಂಗ್ಸ್ ಮಾಡೋದಕ್ಕೆ ಇಷ್ಟಪಡ್ತಾರೆ. ಸೊ ಸೇವಿಂಗ್ಸ್ ಎಲ್ಲ ಆಗಿ ಆಮೇಲೆ ಮಿಕ್ಕಿರೋ ದುಡ್ಡನ್ನ ಮಾತ್ರ ಅವರು ಎಕ್ಸ್ಪೆನ್ಸ್ ಅಂತ ಖರ್ಚು ಮಾಡ್ತಾರೆ. ಸೊ ಇದು ಒನ್ ಆಫ್ ದಿ ಬಿಗ್ಗೆಸ್ಟ್ ಸೀಕ್ರೆಟ್ ಆಫ್ ರಿಚ್ ಪೀಪಲ್ಸ್. ಏನಕ್ಕೆ ಅವರು ಯಾವಾಗಲೂ ರಿಚ್ ಆಗ್ತಾನೆ ಇರ್ತಾರೆ ಅಂದರೆ, ಅವ್ರು ಯಾವತ್ತು ಫ್ಯೂಚರಲ್ಲಿ ಯಾವ ಅಸೆಟ್ಟು ನನಗೋಸ್ಕರ ದುಡಿಯುತ್ತೆ, ಯಾವುದು ನನ್ನ ಅಮೌಂಟ್ನ ಡಬಲ್ ಮಾಡುತ್ತೆ ಅಂತ ಯೋಚನೆ ಮಾಡ್ತಾರೆ ಹೊರತು ನನ್ನ ಎಕ್ಸ್ಪೆನ್ಸ್ ಎಲ್ಲ ಕಳೆದಾಗಿ ಮಿಕ್ಕಿರೋ ದುಡ್ಡಲ್ಲಿ ನಾನು ಸೇವ್ ಮಾಡ್ತೀನಿ ಅಂತ ಅವ್ರು ಯಾವತ್ತೂ ಯೋಚನೆ ಮಾಡೋದಿಲ್ಲ. ಸೊ ಪೂರ್ ಪೀಪಲ್ ಏನು ಮಾಡ್ತಾರೆ ಅಂದರೆ ಇದಕ್ಕೆ ಉಲ್ಟಾ ಥಿಂಕ್ ಮಾಡ್ತಾರೆ. ಸೊ ಅದರಿಂದನೇ ಅವ್ರು ಯಾವತ್ತೂ ಪೂರಾಗೇ ಇರೋದು. ಈ ಮಿಡಲ್ ಕ್ಲಾಸ್ ಪೀಪಲ್ ಏನು ಮಾಡ್ತಾರೆ ಅಂದರೆ, ಸೇವ್ ಮಾಡಬೇಕು ಅಂತ ಆಸೆ ಇರುತ್ತೆ, ಆದರೆ ಅವರು ಕಮಿಟ್ಮೆಂಟು ಜಾಸ್ತಿ ಇಟ್ಕೊಂಡ್ಬಿಡ್ತಾರೆ. ಸೊ ಅದರಿಂದ ಅವರು ಈ ತಿಂಗಳು ಬಿಡ್ತೀನಿ, ಮುಂದಿನ ತಿಂಗಳಿಂದ ಸೇವ್ ಮಾಡ್ತೀನಿ, ಮತ್ತು ಮುಂದಿನ ತಿಂಗಳು ಬರುತ್ತೆ, ಸೊ ಈ ತಿಂಗಳು ಜಾಸ್ತಿ ಖರ್ಚಾಗಿದೆ, ಸೊ ನಾನು ಮತ್ತೆ ಮುಂದಿನ ತಿಂಗಳಿಂದ ಖರ್ಚನ್ನ ಕಮ್ಮಿ ಮಾಡಿ ಆವಾಗ ಸೇವ್ ಮಾಡ್ತೀನಿ. ಹೀಗೆ ಪ್ರತಿ ತಿಂಗಳು ಅವರು ಮುಂದಕ್ಕೆ ಹಾಕ್ಕೊತಾನೆ ಹೋಗ್ತಾರೆ ಹೊರತು ಕೊನೆವರೆಗೂ ಅವರು ಸೇವೇ ಮಾಡೋದಿಲ್ಲ. ಸೊ ಆವಾಗ ಏನಾಗುತ್ತೆ ಅಂದರೆ, ಅವರು ಸೇವ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ, ಬಟ್ ಅವ್ರ ಕೈಲಿ ಸೇವ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಇದು ಆ್ಯಕ್ಷನ್ನು ಮತ್ತು ನಾಲೆಡ್ಜ್ ವ್ಯತ್ಯಾಸ ಏನು ಬರುತ್ತೋ ಅದರಿಂದನೇ ಮಿಡಲ್ ಕ್ಲಾಸ್ ಅವರು ಯಾವತ್ತೂ ಗ್ರೋ ಆಗೋದು ಇಲ್ಲ, ಈ ಕಡೆ ಲೋ ಲೆವೆಲ್ಗೂ ಬರೋದಿಲ್ಲ. ಯಾವಾಗಲೂ ಅದೊಂದೇ ಲೈನಲ್ಲಿ ಹೋಗ್ತಾನೆ ಇರ್ತಾರೆ. ನೆಕ್ಸ್ಟ್ ಟೈಮು ನಿಮ್ಮ ಲೈಫಲ್ಲಿ ಇದೊಂದು ಲೈನ್ನ ಯಾವಾಗಲೂ ಇಂಪಾರ್ಟೆಂಟಾಗಿ ನೆನ್ಪಿಟ್ಕೊಳ್ಳಿ, ಮತ್ತು ಪ್ರತಿ ಸಲ ಇದನ್ನು ನೀವು ಅಪ್ಲೈ ಮಾಡ್ತಾ ಬನ್ನಿ. ಫಸ್ಟು ಇನ್ಕಮ್ಮು, ಆಮೇಲೆ ಸೇವಿಂಗ್ಸು, ಆಮೇಲೆ ಎಕ್ಸ್ಪೆನ್ಸ್ ಅಂತ ಕೌಂಟ್ ಮಾಡಿ. ಯಾವತ್ತೂ ನಾವು ಇನ್ಕಮ್ಮು, ಎಕ್ಸ್ಪೆನ್ಸು, ಆಮೇಲೆ ಸೇವಿಂಗ್ಸ್ ಅಂತ ಯೋಚನೆ ಮಾಡೋದಕ್ಕೆ ಹೋಗಬೇಡಿ. ಇದು ಹೇಳೋದಕ್ಕೆ ಸಿಂಪಲ್ ಆಗಿದೆ, ಅಯ್ಯೋ ಒಂದೇ ಲೈನ್ ತಾನೇ ಇಷ್ಟು ಈಸಿ ಅಂತ. ಬಟ್ ರಿಯಲ್ ಲೈಫಲ್ಲಿ ಇಂಪ್ಲಿಮೆಂಟ್ ಮಾಡೋದು ತುಂಬಾ ಕಷ್ಟ ಇದೆ. ಮತ್ತು ಈ ರಿಯಲ್ ಲೈಫಲ್ಲಿ ನೀವು ಇದನ್ನು ಇಂಪ್ಲಿಮೆಂಟ್ ಮಾಡೋದು ಒಂದ್ಸಲ ಕಲಿತ್ಬಿಟ್ರೆ ನೀವು ಫ್ಯೂಚರಲ್ಲಿ ತುಂಬ ಚೆನ್ನಾಗಿ ನೀವು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗೋದಕ್ಕೂ ಈಸಿ ಆಗುತ್ತೆ, ಮತ್ತು ನೀವು ಫೈನಾನ್ಷಿಯಲ್ ಡಿಸಿಪ್ಲಿನಾಗಿ ಕಲಿತೀರಾ. ಸೊ ನೀವು ಇದನ್ನು 1 ತಿಂಗಳು 2 ತಿಂಗಳು ಮಾಡಿ ಸುಮ್ಮನಾಗೋದಲ್ಲ, ಪ್ರತಿ ತಿಂಗಳು ಇದನ್ನು ಫಾಲೋ ಮಾಡಿ. ಸೊ ಆವಾಗ ನೋಡಿ ನಿಮ್ಮ ಲೈಫ್ ಸ್ಟೈಲು ಬಿಫೋರ್ ಈ ಲೈನ್ಗೂ ಮತ್ತು ಆಫ್ಟರ್ ಈ ಲೈನ್ಗೂ ಎಷ್ಟು ವ್ಯತ್ಯಾಸ ಇದೆ ಅಂತ ನಿಮ್ಗೆ ಅರ್ಥ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.